ಚಿಕ್ಕತೆ ಮಾವಯ್ಯ ಭದ್ರ ಅಂತ ಕರೆದಿದ್ದು ಗೊತ್ತಿಲ್ದೆ ಅಲ್ಲ, ಅವ್ರ ಮನ್ಸಲ್ಲೇ ಇದ್ದಿದ್ದು. ಯಾವತ್ತಿದ್ರುವೆ ಒಬ್ರು ಮನ್ಸಲ್ಲಿ ಒಂದೇ ಹೆಸರಿರ್ತದೆ. ಬೇರೆಯವ್ರ ಹೆಸರು ಬಂದ್ರು ಕೂಡ ಬರೀ ಅತಿಥಿಗಳಾಗಿರ್ತಾರೆ ಆಟೆಯ. ಆದ್ರೆ ನಿಮ್ ಮಗ ಅದಕ್ಕೂ ಲಾಯಕ್ಕಿಲ್ಲ ಅನ್ನೋದು ಆದಷ್ಟು ಬಿರ್ನೆ ಗೊತ್ತಾಯ್ತದೆ. ಇಷ್ಟೆಲ್ಲ ಆದ್ರೂ ನೀನಿನ್ನು ನಂಬಿಕೆ ಮಾಡಿಕೊಂಡಿದ್ಯಾ? ನಂಬಿಕೆ ಕಳ್ಕೊಳ್ಳೋದಕ್ಕೆ ಅದು ಬಿಟ್ಟೋಗೋ ಸಂಬಂಧ ಅಲ್ಲ, ರಕ್ತ ಹಂಚ್ಕೊಂಡ್ ಬಂದಿರೋ ಸಂಬಂಧ. ಈಗ ನಾನ್ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಮಾವಯ್ಯ ಮೊದಲಿಗಿಂತ ಹೆಚ್ಚಿನ ಪಿರುತಿಯಿಂದ ಅವ್ರ ಮಗನ ಕರೀತಾರೆ. ನನ್ ಮಗ ಇವನು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಹಂಗ್ಯೋಳಂಗೆ ನಾನ್ ಮಾಡ್ತೀನಿ, ಅದನ್ನ ನೀವು ನೋಡ್ತೀರಾ. ಅದು ನಿನ್ ಕೈಯಿಂದ ಸಾಧ್ಯ ಇಲ್ಲ. ನೀನು ಅದ್ಯಂಗ ಮಾಡ್ತೀಯ ನಾನು ನೋಡ್ತೇನೆ. ನೋಡೇ ಬಿಡಣ ಚಿಕ್ಕತ್ತೆ. ಅಲ್ವೇ, ನಾವು ಕೊಟ್ಟು ಕಷಾಯ ಕುಡ್ದು ಹೊಟ್ಟೆಲಿರೋ ಮಗು ನಂಜೋಗದೆ ಅಂತ ಇಷ್ಟೊತ್ತಾಗ್ಲೇ ವಿಷಯ ಬರ್ಬೇಕಿತ್ತು. ಇವಳನ್ನ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಇದ್ದಾಳಲ್ಲೇ. ಆ ನಾಟಿ ಔಷಧಿ ಕೊಡೋರ್ತವ ನೆಟ್ಟು ಕೇಳ್ಬಿಟ್ಟು ಈಸ್ಕೊಂಡ್ ಬಂದಿದ್ದಿ ತಾನೆ? ಹೂ ಕಣೆ, ಎಲ್ಲ ತಿಳ್ಕೊಂಡೇ ಬಂದಿರೋದು. ಮತ್ತ್ಯಾಕೆ ಕೆಲಸ ಮಾಡ್ತಿಲ್ಲ ಅದು? ಸರಿ, ಅದೇನು ಅಂತ ಅವಳ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ ಬಾ. ವಿದ್ಯಾ, ಅಮ್ಮ, ನೀವಿಬ್ರೇನ್ ಇಲ್ಲಿ ಬಂದಿದ್ದೀರಾ? ಅದ್ ಸರಿ, ನೀ ಸಂದಾಗಿದೀಯ ತಾನೆ? ನಿಮ್ ಕಣ್ ಮುಂದೆನೆ ಗುಂಡ್ ಕಲ್ ನಿಂತಂಗ್ ನಿಂತೀವ್ನಿ, ನೋಡ್ಬಿಟ್ಟು ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಹಂಗಾರೆ ನಿನ್ಗಿವತ್ತೇನು ಆಗ್ಲಿಲ್ವೇ? ಏನ್ ನಿಮ್ ಮಾತಿನ ಅರ್ಥ? ಹಂಗಾರೆ ನಿಮ್ ಪ್ರಕಾರ ನಂಗೇನಾಗ್ಬೇಕಿತ್ತು? ನೀವೇನಾದ್ರೂ ಮಾಡಿದ್ರಾ? ಅಯ್ಯೋ, ನಾವ್ಯಾಕೇನಾದ್ರು ಮಾಡ್ಲಿ? ಸುಡೋ ಬಿಸ್ಲಲ್ಲಿ ಪ್ರಚಾರಕ್ಕೆ ಹೋಗಿದ್ಯಲ್ಲ, ಅಲ್ಲಿ ತಲೆ ಸುತ್ತ ಬಂದು ಸುಸ್ತ್ಗಿಸ್ತಾಯ್ತೇನೋ ಅಂತ ಕೇಳ್ದೆ. ಮಾವಯ್ಯನ್ ಗೆಲ್ಲಿಸ್ಬೇಕು, ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನೋ ಉತ್ಸಾಹ ಹುಮ್ಮಸ್ ಮುಂದೆ ಈ ಬಿಸ್ಲೆಲ್ಲ ಯಾವ ಲೆಕ್ಕ ಹೇಳಿ? ಜನಗಳ ಪಿರುತಿ, ಅವ್ರ ಬೆಂಬಲ ನೋಡ್ತಾ ಇದ್ರೆ ನನಗ್ ಉತ್ಸಾಹ ಇನ್ನೂ ಹೆಚ್ಚಾಯ್ತು. ಅದ್ರ ಜೊತೆಗೆ ನನಗೊಂಚೂರ್ ಸುಸ್ತಾದ್ರೂನು ನನ್ನ ನೋಡ್ಕೊಳ್ಳೋದಕ್ಕಂತ ನಮ್ ಗೌಡ್ರು ಇರ್ಲಿಲ್ವೇ? ಹಂಗಾಗಿ ನನಗ್ ಪ್ರಚಾರ ಮಾಡಿದ್ದೇ ಗೊತ್ತಾಗಿಲ್ಲ. ಅದು ನಾ ತಂದ್ಕೊಟ್ನಲ್ಲ ಕಷಾಯ, ಅದ್ ಕುಡಿದ್ರೆ ತಲೆ ಸುತ್ತು ಹೊಟ್ಟೆ ನೋವು ಬರ್ತದೆ ಅಂತ ಎಲ್ಲೋ ಕೇಳ್ದಂಗಿತ್ತು. ಅದಕ್ಕೆ ಕೇಳಿದ್ದು ಆಟೆಯ. ದಿಟ್ಟ ಹೇಳ್ಬೇಕು ಅಂದ್ರೆ ನೀವು ಕಷಾಯ ಕೊಡೋಕ್ಕಿಂತ ಮುಂಚೆ ಹೊಸಿ ಸುಸ್ತು ಸಂಟ ಆಯ್ತಿತ್ತು. ಯಾವಾಗ ಆ ಕಷಾಯ ಕುಡ್ದೆ ಫುಲ್ ಶಕ್ತಿ ಬಂದ್ಬಿಡ್ತು. ಓ, ಅದಕ್ಕೆ ಅನಿಸ್ತದೆ ನನ್ ಮೈಕಲ್ಲಿ ಆಟೆಲ್ಲ ಮಾತಾಡಿದ್ರುವೆ ನಂಗೊಂಚೂರು ಸುಸ್ತಿ ಆಗ್ಲಿಲ್ಲ. ಇನ್ ಮುಂದ್ಗುಟೆ ನಾನ್ ಹಿಂಗ್ ಹೊರಗ್ ಹೋಗ್ಬೇಕಾರೆ 1 ಕಪ್ ಕಷಾಯ ಕೊಟ್ಬಿಡಿ. ನನಗ್ ಒಂಥರ ಆಸಕ್ತಿ ಬಂದಂಗ ಆಯ್ತದೆ ಅದ್ರಿಂದ. ಸರಿ ಕಣವ, ಕೊಡ್ತೀನಿ. ಬೇರೆ ಏನಾದ್ರೂ ಹೇಳೋದಿತ್ತೆ? ಏನಿಲ್ಲ. ಏನವ ನೀನು
ಆ ಮಗ ಸಾಯ್ಲಿ ಅಂತ ಔಷಧಿ ತಂದ್ ಮಡಗಿದ್ದೋ ಇಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅಂತ ತಂದ್ ಮಡಗಿದ್ದೋ? ನೀನು ಸರಿ ಬೆರ್ಸಿಲ್ಲ ಅನ್ಸುತ್ತೆ ಕಣೆ. ಏ ಸಾವಿತ್ರಿ, ನೀನ್ ಯಾವ ಔಷಧಿನ ತಂದ್ ಮಡಗಿದ್ದೋ ಅದನ್ನೇ ಬೆರ್ಸ್ಕೊಟ್ಟಿವ್ನಿ. ಅದ್ ಯಾಕೆ ಅಂತವ ತಂದಿರೋಳು ನೀನ್ ಹೇಳ್ಬೇಕು. ಆಯ್ತು ಕಣೆ, ಕೋಪ ಮಾಡ್ಕೋಬೇಡ. ನಾನೆಲ್ಲ ಹೇಳ್ಬಿಟ್ಟೆ ತಂದಿದ್ದು. ಆದ್ರೂ ಇದ್ ಕೆಲ್ಸ ಮಾಡ್ತಿಲ್ಲ ಅಂದ್ರೆ ಏಯ್ ವಿನಂತಿ, ಏನೋ ಗುಸು ಗುಸು ಮಾತಾಡ್ತಾ ಇದ್ರಲ್ಲ. ನನ್ ಬಗ್ಗೆ ಏನಾದ್ರೂ ಮಾತಾಡ್ತಿದ್ರಾ? ಅಲ್ಲ, ಅವರೇ ಬಂದ್ರು, ಅವರೇ ಗೊಂದಲಕ್ಕೊಳಗಾದ್ರು, ಅವರೇ ಹೋದ್ರು. ಏನು ಅಂತ ಗೊತ್ತಾಗ್ಲಿಲ್ವಲ್ಲ. ಗೋವಿಂದ, ಮಂತ್ರಿಗಳು ಹೇಳ್ದಂಗೆ ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಹುಷಾರಾಗಿರಕ್ಕೆ ಹೇಳು. ಯಾಕೆಂದ್ರೆ ಒಂದೊಂದು ಓಟುನು ಮುಖ್ಯನೇ. ಸರಿ ಅಣ್ಣ. ಬಾಬಾ ಮಜ್ಜಿಗೆ ತಕೊಳ್ಳಿ. ಈಶ್ವರಿ, ಮೋನ ಇಲ್ಲಿ? ಕೆಂಪಣ್ಣನ ಮಗಳದ್ದು ಸೀಮಂತ ಅಲ್ವೇ, ಹಂಗೆ ಮುಯ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಬತ್ತೀನಿ ಅಂತ ಹೋಗವ್ರೆ. ಸುಭಾಸ, ದೊಡ್ಡಪ್ಪ. ಅದು ನೀನು ಇವತ್ತು ಪಾರ್ಟಿ ಆಫೀಸ್ಗೆ ಹೋಗು. ಎಲ್ಲ ಊರಿನ ಮುಖಂಡರು ಬಂದಿರ್ತಾರೆ, ಅವರೆಲ್ಲರಿಗೂ ವೋಟರ್ ಲಿಸ್ಟ್ ಕೊಟ್ಬಿಡು. ವೋಟರ್ ಲಿಸ್ಟ್ ಎಲ್ಲ ಮಾವ ಹಿಂಗ್ ಕೊಟ್ಟಿದ್ದೀನಿ, ಅವ್ರು ತಲುಪಿಸ್ತೀನಿ ಅಂತ ಹೇಳೋರು ದೊಡ್ಡಪ್ಪ. ಏನ ಯಾರಲ್ಲ ಅವನು? ಚಂಪ ಅವ್ರ ಅಪ್ಪನ ಕೈಲಿ. ಓಹೋ, ಹಂಗಾದ್ರೆ ಸರಿ. ಆದ್ರೂ ನೀನು ಒಂದ್ಸತಿ ಹೋಗಿ ಅವ್ರಿಗೇನೇನು ವ್ಯವಸ್ಥೆ ಬೇಕು ಅಂತ ನೋಡ್ಲಾ. ಆಮೇಲೆ ಏನಾದ್ರೂ ಗೊಂದಲಗಳಿದ್ರೆ ನಿವಾರಿಸ್ಬಿಟ್ ಬಾ. ಗೋವಿಂದ, ಹಂಗೆ ಅವನಿಗೆ ಏಜೆಂಟ್ ಫಾರ್ಮ್ಸ್ ಕೊಟ್ಟು ಕಳಿಸ್ಬಿಡು. ಸರಿ ಅಣ್ಣ. ಅದು ದೊಡ್ಡಪ್ಪ, ಬೂದ್ನೂರಲ್ಲಿ ಏನೋ ಸಮಸ್ಯೆ ಆಗದೆ ಅಂತ ಕಾರ್ಯಕರ್ತರು ಫೋನ್ ಮಾಡಿದ್ರು. ಅದಕ್ಕೆ ನಾನು ಬರ್ತೀನಿ, ನೀವು ಕಾರ್ಯಕರ್ತರನ್ನೆಲ್ಲ ಸೇರಿಸ್ರಿ ಅಂತ ಹೇಳ್ಬಿಟ್ಟಿವ್ನಿ. ಲೇ, ಅಲ್ಲಿಗೆ ರಾತ್ರಿಕೋ ಇಲ್ಲ ನಾಳೆ ಒತ್ತಾರಿಕೋ ಹೋದ್ರೆ ಆಯ್ತು. ಈಗ ಪಾರ್ಟಿ ಆಫೀಸ್ ತಾವ್ ಹೋಗು. ಏನೋ ಒಬ್ರು ಇಬ್ರು ಆದ್ರೆ ಏನೋ ಹೇಳ್ಬೋದಾಗಿತ್ತು. 100-150 ಜನ ಸೇರ್ಕತಾವ್ರೆ. ಹೋಗ್ಲಿಲ್ಲ ಅಂದ್ರೆ ತೆಪ್ಪಾಗ್ಬಿಡಕ್ಕಿಲ್ವೇ? ಹೇಳ್ತಾ ಇರೋದು ನಿಂಗೆ ಅಲ್ವೇನ್ಲ ನಿನ್ನ? ಗೋವಿಂದ, ಮುಖ್ಯವಾದ ಕೆಲಸ ಅದೇ ಅಂತ ಅಂತಾನೆ, ಹೋಗಿ ಬರ್ಲಿ ಬಿಡು. ಪಾರ್ಟಿ ಆಫೀಸ್ಗೆ ನೀನೇ ಹೋಗು. ಆಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ವ್ಯವಸ್ಥೆ ಮಾಡು. ಲೇ ಸುಭಾಸ, ನಾನು ಅರೂರು ರಾಜಣ್ಣ ಹತ್ರ, ಒಂದ್ರಗುಪ್ಪೆ ಚಂದ್ರಣ್ಣ ಹತ್ರ, ಕೂದ್ನೂರು ಸುರೇಶ್ ಅಣ್ಣ ಹತ್ರ ಮಾತಾಡ್ತೀನಿ. ನೀನು ಅವ್ರನ್ನ ಬಿಟ್ಟು ಬೇರೆ ಕೆಲಸ ಮಾಡಕ್ ಹೋಗ್ಬೇಡಕ್ಕಲ್ಲ. ನಾನು ಅವ್ರ ಕೂಟನೆ ಮಾತಾಡಿದ್ದು ದೊಡ್ಡಪ್ಪ. ನಿಮ್ಗೆ ಏನಾರ ಫೋನ್ ಮಾಡಿದ್ರೆ ನೀವ್ ತಲೆ ಕೆಡ್ಸ್ಕೋಬೇಡಿ. ನೋಡಿದ್ರ ಬಾವ, ನಮ್ ಸುಭಾಸ ಏಟೋನ್ ಜವಾಬ್ದಾರಿ ತಕೊಂಡು ಕೆಲಸ ಮಾಡ್ತಾವನೆ ಅಂತವ. ನಿಮ್ನ ಗೆಲ್ಸ ಗಂಟ ಇವ್ ನಿದ್ದೆ ಮಾಡಂಗ್ ಕಾಣಕ್ಕಿಲ್ಲ. ಸರಿ ಕಣ್ಲಾ, ನೀನ್ ಹೋಗ್ಬಿಟ್ ಬಾ. ಹಿಂಗೆ ಜವಾಬ್ದಾರಿಯಿಂದ ಕೆಲ್ಸ ಮಾಡಿ ನಿಮ್ ದೊಡ್ಡಪ್ಪನ ಹೆಸರು ಉಳ್ಸು. ಸರಿ ಕಣಮ್ಮ. ಅಂತಮ್ಮ, ಕ್ವಾಟ್ಲೆ, ಅಪ್ಪ ಇವ್ ಕೋಪ ಇವತ್ ಕಡಿಮೆ ಆಯ್ತದೆ, ಇವತ್ ನನಗ್ ಸಂಸ್ತಾರೆ ಅಂತ ಕಾಯ್ತಾ ಕೂತಿದ್ರೆ ಅಪ್ಪ ಏನ್ ನೋಡಿದ್ರೆ ದಿನದಿಂದ ದಿನಕ್ಕೆ ದೂರನೇ ಆಯ್ತವ್ರಲ್ಲ. ಅಂತಮ್ಮ, ನನ್ ಮನ್ಸು ಹೇಳ್ತಾ ಇದೆ, ನಿನ್ನ ಮತ್ತೆ ಮಾವಿನ ಮಧ್ಯೆ ಮುಗಿರೋ ಆ ಬಿರುಕು ಮಾಯವಾಗಿ ಆದಷ್ಟು ಬಿರ್ನೆ ಒಂದಾಯ್ತೀರ ಅಂತವ. ನೀನೇನು ಚಿಂತೆ ಮಾಡ್ಬೇಡ, ಆ ಕ್ಷಣ ಬಿರ್ನೆ ಬರ್ತದೆ. ನಾನು ಅದೇ ಹಸೆ ಮಡಿಕೊಂಡಿದ್ದೀನಿ ಕೇಳ ಕ್ವಾಟ್ಲೆ. ಆದ್ರೆ ಅಪ್ಪ ಏನಾದ್ರು ಕೊನೆ ಗಂಟ ಕೋಪ ಮಾಡ್ಕೊಂಡ್ರೆ ನನ್ ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂತಮ್ಮ,
ಹಗಲು ಕಳೆದ್ಮೇಲೆ ರಾತ್ರಿ, ರಾತ್ರಿ ಕಳೆದ್ಮೇಲೆ ಹಗಲು ಬರ್ಲೇಬೇಕು. ಅವತ್ತು ಮಾವಿನ ವಿರುದ್ಧ ಸುಳ್ಳು ಪ್ರಚಾರ ಎಪ್ಸಿ ಎಲ್ಲ ಮುಗ್ದೆ ಹೋಯ್ತು. ಏನೇ ಮಾಡಿದ್ರು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ಕೊಂಡಿದ್ವಿ. ಆದ್ರೆ ಅದ್ಕೆಮ್ಮ ಒಂದೇ ಸಲ ದ್ವಾಚೆ ತಿರುವಾಗ್ತಂಗೆ ಎಲ್ಲಾನು ಬದಲಾಯಿಸ್ಬಿಟ್ರು. ಯಾ ಜನ ಮಾವಿನ ಬೈತಾ ಇದ್ರು ಅದೇ ಜನ ಮಾವಿನ ಹೋಗ್ಲಿ ಒಳ್ಳೆ ಹೆಸರು ಬರಂಗ್ ಮಾಡ್ಲಿಲ್ವೇ? ಅದ್ ಬೇರೆ ಇದ್ ಬೇರೆ ಕಣ್ಲ. ಅಪ್ಪಯ್ಯನ್ ಬಗ್ಗೆ ನಿಂಗೆ ಏನು ಅಂತ ಚಂದ ಗೊತ್ತಲ್ಲ. ಹಂಗೆ ಅದ್ಕೆಮ್ಮನ್ ಬಗ್ಗೆ ನಿನ್ಗೂ ಗೊತ್ತಿಲ್ವಾ ಅಂತಮ್ಮ? ಅಸಾಧ್ಯವಾದದ್ನ ಸಾಧ್ಯ ಮಾಡಿ ತೋರಿಸ್ತವ್ರೆ. ಒಂದ್ ತಿಳ್ಕೊಬಿಡು ಅಂತಮ್ಮ, ನೀನು ಮತ್ತೆ ಮಾವಯ್ಯ ಹಿಂಗೆ ದೂರ ಇರೋದ್ನ ಅದ್ಕೆಮ್ಮ ನೋಡ್ಕೊಂಡ್ ಸುಮ್ಕೆ ಇರಾಕಿಲ್ಲ. ಏನಾದ್ರೂ ಒಂದ್ ಪ್ರಯತ್ನ ಮಾಡೇ ಮಾಡ್ತಿರ್ತಾರೆ. ಬೇಕಾದ್ರೆ ನೋಡ್ತಾ ಇರು ಅಂತಮ್ಮ, ನಿನ್ನ ಮಾವಯ್ಯನ ಒಂದ್ ಮಾಡೇ ಮಾಡ್ತಾರೆ. ಯಾರಿಗ್ ನಂಬಿಕೆ ಇದ್ದದೇ ಇಲ್ವೋ, ನನ್ಗಂತೂ ಅದೇ ಕಣಪ್ಪ. ಥ್ಯಾಂಕ್ಸ್ ನಂದಿನಿ, ನನ್ ಮ್ಯಾಕ್ ನಂಬಿಕೆ ಇಟ್ಟು ಬಿರುತಿಂದ ಇಲ್ಲಿ ಗಂಟ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್. ಸುಭಾಷ್, ನಾನು ಈಗ್ಲೂ ಕೇಳ್ತಿದ್ದೀನಿ, ನೀವ್ ನನ್ ಕುತ್ತಿಗೆಗೆ ತಾಳಿ ಕಟ್ತೀರಾ ಅಲ್ವಾ? ಇನ್ನು ನಿನಗೆ ನನ್ ಮ್ಯಾಗೆ ಅನುಮಾನ ದೂರ ಆಗಿಲ್ವಾ ನಂದಿನಿ? ಆದಷ್ಟು ಬಿರ್ನೆ ಆ ಮೋಸ್ಕತಿನ ದೂರ ಮಾಡಿ ನಿನ್ನ ಮದ್ವೆ ಆಗಿ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ. ಅದಕ್ಕೆಲ್ಲ ನಿಮ್ ಮನೇಲಿ ನಿಜವಾಗ್ಲೂ ಒಪ್ತಾರಾ ಸುಭಾಷ್? ಇದೇನ್ ನಂದಿನಿ ಹಿಂಗ್ ಕೇಳ್ತಾ ಇದ್ಯಾ? ಈಗ ನನಗ್ ನಮ್ ದೊಡ್ಡಪ್ಪ ಶಾನೆ ದೊಡ್ಡ ಜವಾಬ್ದಾರಿ ಕೊಟ್ಟವ್ರೆ. ನನ್ ಮ್ಯಾಕ್ ನಂಬಿಕೆ ಇಟ್ಟು ನನ್ ವಾರಸ್ದಾರನಾಗ್ ಮಾಡ್ಕತವ್ರೆ. ಇನ್ನ ಅವಳ ಮುಖವಾಡ ಕಳ್ಚಿ ಅವಳು ಕುತ್ಕೆ ಹಿಡ್ದು ಆಚೆಗ್ ತಳ್ಳಿ ನಿನ್ನನ್ ಸೊಸೆ ಮಾಡ್ಕೊಂಡು ನಮ್ ಮಟ್ಟಿಗೆ ಮಹಾರಾಣಿ ಕರ್ಕೊಂಡು ಹೋಯ್ತಾರೆ. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮನ್ನ ನಂಬದೇ ಇರೋದಕ್ಕಾಗತ್ತಾ? ನಿಮ್ಮನ್ನ ಖಂಡಿತ ನಂಬ್ತೀನಿ. ಹೆಂಗೋ ಬಕ್ರ ಸರಿಯಾಗಿ ಬಲೆಗ್ ಬಿತ್ತು. ನಂದಿನಿ, ಏನದ್ ಸೌಂಡು? ನಂಗೂ ಗೊತ್ತಿಲ್ಲ ಸುಭಾಷ್, ಮೇ ಬಿ ಪಕ್ಕದ ರೂಮಿಂದ ಇರ್ಬೋದು. ಇಲ್ಲ ಇಂಥ ಜಾಗಗಳಿಗೆ ತುಂಬಾ ಹುಷಾರಾಗಿರ್ಬೇಕು. ನೀನ್ ಒಳಗ್ ಬಂದ ತಕ್ಷಣ ರೂಮ್ ಎಲ್ಲ ಚೆಕ್ ಮಾಡ್ಲಿಲ್ವೇ? ಅದು